ಓಕೆ. ಇನ್ನು ರೀಸೆಂಟ್ ಆಗಿ ಮೋಕ್ಷಿತ್ ಅವರು ನೀವು ಶಿಷ್ಯರು ಮತ್ತೆ ಐಶ್ವರ್ಯ ಹತ್ರ ಒಂದು ಮಾತು ಶೇರ್ ಮಾಡ್ಕೊಂತಾರೆ ಅವರು. ಲೈಕ್ ನನಗೆ ಗೌತಮಿ ಮತ್ತೆ ಮಂಜೂರ್ ಮಧ್ಯೆ ಇರೋ ತುಂಬಾ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ. ಲೈಕ್ ನಾವು 3 ಜನದಲ್ಲಿ ಅವರಿಬ್ಬರೇ ಒಂದು ನಾನೇ ಒಂದು ಅನ್ನಿಸ್ತಾ ಇದೆ ಅಂತ. ಎಕ್ಸಾಕ್ಟ್ ಆಗಿ ಏನಾಯ್ತು ಅವ್ರ ಮಧ್ಯೆ ಅಂತ ಅಂದ್ರೆ ವಿಚ್ ಐ ಅಬ್ಸರ್ವ್ಡ್ ಒಂದು ಟೀಮ್ 4 ಟೀಮ್ಸ್ ಇದು ಈ ವೀಕ್ ಅಲ್ಲ, ಹಿಂದಿನ ವೀಕ್ ಅಲ್ಲ, ರೆಡ್ ಯೆಲ್ಲೋ ಬ್ಲೂ ಟೀಮ್ ನಲ್ಲಿ ಮೋಕ್ಷಿತಾ ಅವ್ರು ಇರ್ತಾರೆ, ರೆಡ್ ಟೀಮ್ ಅಲ್ಲಿ ನಾನು ಗೌತಮಿ ವಿಕ್ರಮ್ ಇರ್ತೀವಿ, ಮಂಜಣ್ಣಂದು ಗ್ರೀನ್ ಟೀಮ್ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಚೈತ್ರ ಮೋಕ್ಷಿತಾ ಧರ್ಮ ಒಂದ್ ಟೀಮ್ ಆಗುತ್ತೆ. ಅವರು ವಾಶ್ರೂಮ್ ಅಲ್ಲಿ ಒಂದು ಡಿಸ್ಕಷನ್ಸ್ ಐ ಮೀನ್ ಒಬ್ಬೊಬ್ರು ಒಂದೊಂದು ಕಾರ್ನರ್ ನಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ, ನಾವ್ ನೆಕ್ಸ್ಟ್ ಸ್ಟ್ರಾಟಜೀಸ್ ಏನ್ ಯೂಸ್ ಮಾಡ್ಬೇಕು ಆಟ ಆಡಕ್ಕೆ ಅಂತ. ಇವ್ರು ವಾಶ್ರೂಮ್ ನ ಚೂಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ಮಂಜಣ್ಣ ಆಚೆ ಹೋಗ್ತಿರ್ಬೇಕಾದ್ರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಏನ್ ವಾಶ್ರೂಮ್ ಅಲ್ಲ, ಹೋಗಿ ವಾಶ್ರೂಮ್ ಡಿಸ್ಕಸ್ ಮಾಡಿ ಹಂಗೆ ಫ್ಲಶ್ ಔಟ್ ಆಗಿ ಹೊರಗೆ ಹೊರಟೋಗ್ತೀರಾ ಅಂತ ಒಂದ್ ಮಾತು ಮೋಕ್ಷಿತಂಗ್ ಅಂತಾರೆ. ಮೋಕ್ಷಿತಂಗ್ ಅಲ್ಲಿ ಬೇಜಾರಾಗುತ್ತೆ, ನೀವೇ ಹಿಂಗ್ ಅಂದ್ಬಿಟ್ರಲ್ಲ, ನಾನ್ ನಿಮ್ ತಂಗಿನೂ ಅಲ್ಲ, ನೀವು ನಮ್ಮ ಅಣ್ಣನೂ ಅಲ್ಲ ಅಂತ ಒಂದೇನೋ ಒಂದು ನಾನು ನೋಡ್ತಾ ಇದ್ದೆ. ಅಲ್ಲೊಂದಾಗುತ್ತೆ. ಆಮೇಲೆ ಅಲ್ಲಿ ಅವ್ರವರೇ ಮ್ಯಾಚ್ ಫಿಕ್ಸಿಂಗ್ ಆಡ್ತಾರೆ, ಇವರು ನಾಟದಿಂದ ಹೊರಗಿರ್ತಾರೆ ಮೋಕ್ಷಿತಾ ಅವ್ರನ್ನ. ಅವ್ರು ನಾಮಿನೇಟು ಆಗ್ತಾರೆ, ಆಟ ಆಡಕ್ಕೆ ಅವ್ರಿಗೆ ಅವಕಾಶಗಳೇ ಸಿಕ್ಕಿರಲ್ಲ ಮೋಕ್ಷಿತಂಗೆ. ಅದು ಒಂದು ಇನ್ಸಿಡೆಂಟ್ ಆಗುತ್ತೆ. ಇನ್ನೊಂದು ಇನ್ಸಿಡೆಂಟ್ ವಿಚ್ ಐ ಅಬ್ಸರ್ವ್, ರೋಸ್ಗಳನ್ನ ಕೊಡ್ಬೇಕು ಅಲ್ವಾ ಎಲ್ಲರೂ. ಅದರಲ್ಲಿ ಗೌತಮಿ ಅವ್ರ ಮಂಜೂರಿಗೆ, ಮಂಜೂರು ಗೌತಮಿ ಕೊಡ್ತಾರೆ. ಮೋಕ್ಷಿತಂಗ್ ಒಂದ್ ರೋಸು ಸಿಗಲ್ಲ, ಬ್ಲಾಕ್ ರೋಸು ಸಿಗಲ್ಲ, ರೆಡ್ ರೋಸ್ ಸಿಗಲ್ಲ. ಅಟ್ಲೀಸ್ಟ್ ವಿಲನ್ ಆಗ್ಬೇಕು ಇಲ್ಲ ಹೀರೋಯಿನ್ ಆಗ್ಬೇಕು. ಎರಡು ಆಗದಲ್ಲ ಮಧ್ಯದಲ್ಲಿ ಇದ್ದಾಗ ಎಲ್ಲೋ ಮೋಕ್ಷಿತಂಗ್ ಒಂಚೂರು ಬೇಜಾರಾಗುತ್ತೆ. ಅವ್ರು ಯಾರ ಹತ್ರನೂ ಹೇಳ್ಕೊಳಲ್ಲ. ನಾನು ಅಬ್ಸರ್ವ್ ಮಾಡ್ತೀನಿ ಮೋಕ್ಷಿತಂಗ್ ಯಾವ್ದು ರೋಸ್ ಬರ್ಲಿಲ್ಲ ಅಂತ. ಬಟ್ ಅವರು ಹೋಗಿ ಮಾತಾಡಿ ಇನ್ ಕೇಸ್ ಅಗೇನ್ಸ್ಟ್ ಆಗ್ಬಿಟ್ರೆ ಯಾಕೆ ಬೇಕು, ಅವರೆಲ್ಲ 3 ಜನ ಚೆನ್ನಾಗಿರೋರು. ಈಗ ನಾವು ಮಾತಾಡೋದ್ರಿಂದ ಅವ್ರಿಗೆ ಬೇಜಾರಾದ್ರೆ ಅಥವಾ ಅದನ್ನ ಅವ್ರು ನಾರ್ಮಲ್ ಆಗಿ ತಗೊಂಡಿದ್ರೆ ಅಂತ ಅನ್ಕೊಂಡು ನಾನು ಕೇಳಕ್ ಹೋಗಿರಲ್ಲ. ಬಟ್ ನಾವು 4 ಜನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಆ ಡಿಸ್ಕಷನ್ ಬರುತ್ತೆ. ಫ್ಲಶ್ ಔಟ್ ಅನ್ನೋದಿರ್ಬೋದು, ರೋಸ್ ಅನ್ನೋದಿರ್ಬೋದು. ಮೋಕ್ಷಿತಾ ಅವ್ರು ಹೇಳ್ತಾರೆ, ಇಲ್ಲಿ ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ಈ ರೋಸ್ ನನಗೆ ನಾನೇ ಕೊಟ್ಕೋತಿದ್ದೀನಿ ಅಂತ ಹೇಳ್ಕೊಬೇಕಾಗಿತ್ತು, ಅದ್ ಮಾಡೋದ್ ಬಿಟ್ಬಿಟ್ಟು ನಾನು ಹೋಗಿ ಕೊಟ್ಟಿದ್ದು ಬೇಜಾರಾಗ್ತಿದೆ ನನಗೆ ಅಂತ ಹೇಳ್ಕೊಂತಾರೆ. ಸೊ ಅಲ್ಲಿಂದ ಅವ್ರಿಗೆ ಅಂಡರ್ಸ್ಟುಡ್. ಯಾಕೆಂದ್ರೆ ಆ ಒಂದು ಇನ್ಸಿಡೆಂಟ್, ಫ್ಲಶ್ ಔಟ್ ಅನ್ನೋ ಇನ್ಸಿಡೆಂಟ್ ಯಾವಾಗ ಆಗುತ್ತೆ. ಇನ್ನೊಂದು ಅವ್ರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದು, ಬಾಕ್ಸ್ಗಳದ್ದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ವಿ. ಈ ಕ್ಯಾಪ್ಟನ್ಸಿನಲ್ಲಿ ಅಂದ್ರೆ ನಮ್ ಫೋಟೋ ಇರೋದು ತಗೊಂಡೋಗ್ಬೇಕಲ್ಲ, ಆ ಟೈಮಲ್ಲಿ ಮಂಜಣ್ಣ ಮಾಡಿದ ಫೌಲ್ಗೆ ನೀವು ಮಾಡಿ ತಪ್ಪು ಮಂಜಣ್ಣ ಅಂತ ಮೋಕ್ಷಿತಾ ಅವ್ರ ವಾಯ್ಸ್ ಅಲ್ಲಿಂದಾನೆ ಸ್ವಲ್ಪ ಹಿಂಗ್ ಆಗುತ್ತೆ ಅವ್ರ 3 ಜನದ ಫ್ರೆಂಡ್ಶಿಪ್. ಹೋಗ್ತಾ ಹೋಗ್ತಾ ಈ ಫ್ಲಶ್ ಔಟ್ ಅನ್ನೋದಿರ್ಬೋದು, ರೋಸ್ ವಿಷಯ ಇರ್ಬೋದು, ಎಲ್ಲ ಬಂದಾಗ ಮೋಕ್ಷಿತಂಗೆ ಒಂದ್ ಸಣ್ಣ ರಿಯಲೈಸೇಷನ್ ಆಗುತ್ತೆ, ಅವರಿಬ್ರು ಇಲ್ಲಿ ನನ್ನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಅಂಡ್ ನನ್ನನ್ನ ಇಗ್ನೋರ್ ಮಾಡ್ಕೊಂಡು ಅವರಿಬ್ರು ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಇಲ್ಲಿ ನಾನು ಏನೂ ಇಲ್ಲ ಅನ್ನೋದೊಂದು ಸಣ್ಣ ರಿಯಲೈಸೇಷನ್ ಆಗುತ್ತೆ. ಅವಾಗ ಬಂದಂತ ಡಿಸ್ಕಷನ್ಸು ಇವೆಲ್ಲ. ಆಮೇಲೆ ನಾಮಿನೇಟ್ ಬೇರೆ ಆಗಿದ್ದಾಗ ಅವ್ರಿಗೊಂದು ಏನಾಗುತ್ತೆ ಅಂತಂದ್ರೆ, ನಂಗೆ ಆಟ ಆಡೋಕ್ಕೂ ಅವಕಾಶಗಳು ಸಿಗ್ಲಿಲ್ಲ ಅಂಡ್ ಈ 3 ಜನದಲ್ಲಿ ನಾನೆಲ್ಲೋ ಕಳ್ದೋಗ್ತಾ ಇದೀನಿ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಬಂದಿರುತ್ತೆ. ನಾಮಿನೇಟ್ ಬೇರೆ ಆಗಿರ್ತಾರೆ, ಆ ಟೆನ್ಷನ್ ಅಲ್ಲಿ ಇರ್ತಾರೆ ಅವ್ರು. ನಾಳೆ ಬೆಳಗ್ಗೆ ಎದ್ರೆ ಏಕೆಂದ್ರೆ ಬಿಗ್ ಬಾಸ್ ವಿ ಕಾಣ್ಬೇಡಿ, ಈಗ ನಾನು ಅನ್ಕೊಂಡಿರಲಿಲ್ಲ ನಾನು ಹೊರಗೆ ಬರ್ತೀನಿ ಅಂತ. ನಾನು ಆಕ್ಚುಲಿ ಮೋಕ್ಷಿತಾ ಅವ್ರ ಅಷ್ಟು ಟೆನ್ಸ್ಡ್ ಆಗಿದ್ದಾಗ ನಾನು ಕಾನ್ಫಿಡೆಂಟ್ ಆಗಿದ್ದೆ, ಈ ವೀಕ್ ನಾನು ಸಗದಾಗ ಆಡಿದ್ದೀನಿ ಬಿಡು ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾನಿದ್ದೀನಿ. ನೋಡಿದ್ರೆ ನಾನೇ ಆಚೆ ಬರ್ತೀನಿ, ಅವ್ರು ಸೇಫ್ ಆಗ್ತಾರೆ. ಸೊ ಈ ತರದೊಂದು ಡಿಸ್ಕಷನ್ಸ್ ಅವತ್ತು ನಡೀತಾ ಇತ್ತು.